ಒಮ್ಮೆ 4 ಮಂದಿ ಜೀವದ ಗೆಳೆಯರಿದ್ದರು. ಐಸ್ ಕ್ರೀಮ್, ಮೆಣಸಿನಕಾಯಿ, ಟೊಮಾಟೊ ಮತ್ತು ಈರುಳ್ಳಿ. ಅವರ ಸ್ನೇಹ ತುಂಬಾ ಗಟ್ಟಿತನದ್ದು. ಒಬ್ಬರಿಗೆ ನೋವಾದರೆ ಉಳಿದವರ ಹೃದಯವೂ ಕಣ್ಣೀರಾಗುತ್ತಿತ್ತು. ಒಂದು ದಿನ 4 ಸಿನಿಮಾ ನೋಡಿ ಖುಷಿಯಿಂದ ವಾಪಸ್ ಬರುತ್ತಿದ್ದರು. ಅಷ್ಟರಲ್ಲಿ ಆಕಾಶ ಮುಸುಕಿತು. ಮಳೆ ಸುರಿಯಿತು. ಮಳೆಯಲ್ಲೇ ಐಸ್ ಕ್ರೀಮ್ ಕರಗಿ ಹೋಯಿತು. ಗೆಳೆಯನ ವಿಯೋಗ ನೋಡಿ ಉಳಿದ 3 ಕಣ್ಣುಗಳು ತುಂಬಿದವು. ಮುಂದೆ ದಾರಿಯಲ್ಲಿ ಒಂದು ಹೋಟೆಲಿನಲ್ಲಿ ಬಜ್ಜಿ ಮಾಡುತ್ತಿದ್ದನು. ಅವನು ಮೆಣಸಿನಕಾಯಿಯನ್ನು ನೋಡಿ ಬಿಸಿ ಎಣ್ಣೆಗೆ ಹಾಕಿದರು. ಅದನ್ನು ಕಂಡ ಟೊಮಾಟೊ ಮತ್ತು ಈರುಳ್ಳಿ ದುಃಖ ತಡೆಯಲಾಗದೆ ಅತ್ತರು. ವಿಧಿಯ ಆಟ ಅಲ್ಲಿಯೂ ನಿಲ್ಲಲಿಲ್ಲ. ಸ್ವಲ್ಪ ದೂರದಲ್ಲಿ ಟೊಮಾಟೊ ಲಾರಿಯ ಚಕ್ರದ ಕೆಳಗೆ ಸಿಲುಕಿ ಪ್ರಾಣ ಬಿಟ್ಟಿತು. ಎಲ್ಲ ಗೆಳೆಯರನ್ನು ಕಳೆದುಕೊಂಡ ಈರುಳ್ಳಿ ಒಬ್ಬಂಟಿಯಾಗಿ ಉಳಿಯಿತು. ದುಃಖದಿಂದ ಒಂದು ಕಾಡಿಗೆ ಹೋಗಿ ದೇವರನ್ನು ಕುರಿತು ತಪಸ್ಸು ಮಾಡಿತು. ದೇವರು ಪ್ರತ್ಯಕ್ಷನಾಗಿ ಕೇಳಿದರು, ಏನು ವರಬೇಕು ಮಗನೇ ಎಂದು. ಈರುಳ್ಳಿ ವಿನಯದಿಂದ ಕೇಳಿತು, ನಾನು ಬದುಕಿದ್ದಾಗ ಎಲ್ಲರಿಗಾಗಿ ಅತ್ತಿದ್ದೇನೆ. ಆದರೆ ನಾನು ಸತ್ತರೆ ನನಗಾಗಿ ಯಾರು ಅಳುತ್ತಾರೆ ದೇವರೇ? ದೇವರು ನಗುತ್ತಾ ಹೇಳಿದರು, ಮಗನೇ, ಇಂದಿನಿಂದ ಯಾರು ನಿನ್ನನ್ನು ಹೆಚ್ಚುತ್ತಾರೋ ಅವರೇ ನಿನ್ನ ನೆನಪಿನಲ್ಲಿ ಕಣ್ಣೀರು ಹಾಕುತ್ತಾರೆ. ಅಂದಿನಿಂದಲೇ ಈರುಳ್ಳಿ ಹೆಚ್ಚಿದಾಗ ಕಣ್ಣೀರು ಬರುತ್ತಿದೆ. ಅದು ನೋವಲ್ಲ, ಅದು ನಿಜವಾದ ಗೆಳೆತನದ ಗುರುತು.